ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿ ಆರೋಪ, ತನಿಖೆಗೆ ಆಗ್ರಹಿಸಿ 21ರಂದು ಪಾದಯಾತ್ರೆ. ಕಲಬುರಗಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ. ಕಲ್ಯಾಣ ಕರ್ನಾಟಕದಲ್ಲಿ ಕುರುಬ ಸಮಾಜದ ಒತ್ತಾಯ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ಕಲಬುರಗಿಯಲ್ಲಿ ಬಸವಣ್ಣನವರ 893ನೇ ಜಯಂತಿ ಅದ್ದೂರಿಯಾಗಿ ಆಚರಣೆ, ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಭಾಗಿ. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿ ಆರೋಪ ಕೇಳಿಬಂದಿದೆ. PRO ಹುದ್ದೆಗೆ ನಡೆದ ನೇಮಕಾತಿಯಲ್ಲಿ ನಕಲಿ ದಾಖಲೆ ಬಳಕೆ ಆರೋಪವಾಗಿದ್ದು, ಕುಲಪತಿ ಮತ್ತು ರಿಜಿಸ್ಟ್ರಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ವತಿಯಿಂದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ ಅಕ್ರಮ ನೇಮಕಾತಿ ಪ್ರಕರಣದ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಕುಲಪತಿ ಹಾಗೂ ರಿಜಿಸ್ಟ್ರಾರ್ ಅವರನ್ನು ತಕ್ಷಣ ಅಮಾನತು ಮಾಡಿ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ.
ಸಮಿತಿಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿಶ್ವವಿದ್ಯಾಲಯದ ಪಿಆರ್ಒ ಹುದ್ದೆಗೆ ನಡೆದ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ನಡೆದಿದೆ ಎಂದು ಆರೋಪಿಸಿದರು. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಅವರ ಆಪ್ತ ಸಹಾಯಕ ಶ್ರೀಕಾಂತ್ ಕೂಸೂರ್ ಅವರ ಕಳ್ಳ ದಾಖಲೆಗಳ ಮೂಲಕ ಹುದ್ದೆ ಪಡೆದಿರುವ ಅನುಮಾನವಿದೆ ಎಂದು ಹೇಳಿದರು. ಈ ಕುರಿತು ಈಗಾಗಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತನಿಖೆ ನಡೆಸುವಂತೆ ಪತ್ರ ಬರೆದಿರುವುದು ಗಮನಾರ್ಹವಾಗಿದೆ. ಆದರೂ ಕೂಡ ವಿಶ್ವವಿದ್ಯಾಲಯ ಆಡಳಿತವು ಸ್ಪಷ್ಟನೆ ನೀಡದೆ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುತ್ತಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಅವರು ಹೇಳಿದರು. ಕೇಂದ್ರೀಯ ವಿಶ್ವವಿದ್ಯಾಲಯವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ಸ್ಥಳೀಯರಿಗೆ ನ್ಯಾಯ ಸಿಗಬೇಕು. ಆದರೆ ನಿಯಮಗಳನ್ನು ಕಡೆಗಣಿಸಿ ಹೊರ ರಾಜ್ಯದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮ ನೇಮಕಾತಿ ಮಾಡಿರುವುದು ಕನ್ನಡಿಗರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಕುಲಪತಿ ಭಟ್ಟು ಸತ್ಯನಾರಾಯಣ್ ಹಾಗೂ ರಿಜಿಸ್ಟ್ರಾರ್ ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡು ಅಕ್ರಮವಾಗಿ ನೇಮಕಗೊಂಡವರನ್ನು ವಜಾಗೊಳಿಸಿ ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ನೀಡಬೇಕು. ಇಲ್ಲವಾದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 21ರಂದು ಕಲಬುರಗಿಯಿಂದ ಕೇಂದ್ರೀಯ ವಿಶ್ವವಿದ್ಯಾಲಯದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ನಂತರ ಗೌರವಾನ್ವಿತ ಉಪರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಮ್ಮ ಕಲಬುರಗಿಯ ಆಳಂದ ತಾಲೂಕಿನಲ್ಲಿರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯ, ಆ ವಿಶ್ವವಿದ್ಯಾಲಯದಲ್ಲಿ ಏನು ರವಿಕುಮಾರ್ ಅವರ MLC ರವಿಕುಮಾರ್ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥವರು ಇವತ್ತು ದಿವಸ ಈ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ PRO ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಕೂಡ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಅಂತಕ್ಕಂಥದ್ದು, ಅದನ್ನು ತಡೆ ಹಿಡಿಬೇಕಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳೇ ಪತ್ರ ಬರೆದಿದ್ದರೂ ಕೂಡ ಅಲ್ಲಿಯ VC ಅವರು ಅವರ ಬಂಡತನವನ್ನು ಪ್ರದರ್ಶಿಸಿ ಅವರಿಗೆ ಆಯ್ಕೆ ಪತ್ರ ನೀಡಿರ್ತಕ್ಕಂಥದ್ದು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದಷ್ಟೇ ಅಲ್ಲ, ಅಲ್ಲಿಯ ಹಲವಾರು ವಿಷಯಗಳು ಕೂಡ ಇತ್ತೀಚೆಗೆ ಒಂದೊಂದು ಹೊರಗೆ ಬರ್ತಾ ಇದ್ದಾವೆ. ಕೆಲವೇ ದಿವಸಗಳಲ್ಲಿ ಬರೀ ತೆಲಂಗಾಣ ರಾಜ್ಯದಿಂದಲೇ ಸುಮಾರು 100ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅಲ್ಲಿ ಕೆಲಸ ಗಿಟ್ಟಿಸಿದ್ದಾರೆ. ಅಂದರೆ ಇವರು VC ಅವರವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಓನ್ಲಿ ತೆಲಂಗಾಣ 100ಕ್ಕಿಂತ ಹೆಚ್ಚು ಮಂದಿ. ಇವತ್ತು ದಿವಸ ಕೇಂದ್ರ ವಿಶ್ವವಿದ್ಯಾಲಯ ಅಂತಂದ್ರೆ ಅದು ಯಾವ ಪ್ರದೇಶದಲ್ಲಿರ್ತದ ಆ ಪ್ರದೇಶದ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡುವ ಮುಖಾಂತರ ಆ ಒಂದು ಅಲ್ಲಿಯವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಕರ್ತವ್ಯ. ಅದನ್ನು ಬಿಟ್ಟು ಅವರು ಆಂಧ್ರ ಪ್ರದೇಶದವರಾಗಿರೋದರಿಂದ VC ಅವರು ತೆಲಂಗಾಣದವರನ್ನು ತಂದು ಕನ್ನಡಿಗರಿಗೆ ನೂರಾರು ಕನ್ನಡಿಗರಿಗೆ ಕೆಲಸ ಸಿಗಬೇಕಾಗಿರ್ತಕ್ಕಂಥದ್ದು, ಅವರ ಹೊಟ್ಟೆ ಮೇಲೆ ಹೊರತಕ್ಕಂಥದ್ದು ಕೂಡ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಎಲ್ಲವೂ ಕೂಡ ತಮ್ಮ ಮನಸ್ಸಿಗೆ ಬಂದಂಗ ಕೇಂದ್ರ ವಿಶ್ವವಿದ್ಯಾಲಯ ಅಂದ್ರೆ ಏನು VC ಅದರ ಭಟ್ಟು ಸತ್ಯನಾರಾಯಣರವರು ತಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರ ಮೇಲೆ ಕೂಡಲೇ ಅವರನ್ನು ಅಮಾನತ್ನಲ್ಲಿಡಬೇಕು ಮತ್ತು ರಿಜಿಸ್ಟ್ರರ್ನವರನ್ನು ಅಮಾನತ್ನಲ್ಲಿಡಬೇಕು. ಅಮಾನತ್ನಲ್ಲಿಟ್ಟು ಆ ಎಲ್ಲ ಹಗರಣಗಳ ಕುರಿತು ಉನ್ನತ ಮಟ್ಟದ ತನಿಖೆ ಆಗಬೇಕಂತೇಳಿ ನಾವು ಇದೇ 22ನೇ ತಾರೀಕು ಆ ವಿವಿಗೆ ರಾಜ್ಯದ ನಮ್ಮ ಭಾರತ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಆಗಮಿಸ್ತಾ ಇದ್ದಾರೆ, ಕರ್ನಾಟಕದ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ 21ನೇ ತಾರೀಕು ನಾವು ಕಲಬುರಗಿ ಜಗತ್ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮತ್ತು ಬಸವೇಶ್ವರವರ ಜಗಜ್ಯೋತಿ ಬಸವೇಶ್ವರವರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಏನು VC ಅಟಲ್ ವಿವಿ ಬಚಾವ್ ಅಂತಕ್ಕಂಥ ಒಂದು ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿ 22ರಂದು ಬೆಳಗ್ಗೆ ನಾವು ಕೇಂದ್ರ ವಿಶ್ವವಿದ್ಯಾಲಯ ತಲುಪಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಮನವಿ ಸಲ್ಲಿಸ್ತಾ ಇದ್ದೀವಿ. ಮನವಿ ಕೊಡುವುದಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಈ ವಿಷಯ ಕುರಿತು ನ್ಯಾಯಾಲಯದ ಮೊರೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ವಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಸ್ವಾದಿ ಜಿಲ್ಲಾಧ್ಯಕ್ಷರು ಶ್ರೀರಾಮಸೇನೆ, ಮಹೇಶ್ ಕೆಂಬಾವಿ ಜಿಲ್ಲಾಧ್ಯಕ್ಷರು ರಾಮಸೇನೆ ಹಾಗೂ ಸಾಮಾಜಿಕ ಹೋರಾಟಗಾರ ಮೈಲಾರಿ ದೊಡ್ಮನಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಲಬುರಗಿ ನಗರದಲ್ಲಿ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಸಮಾರೋಪ ಸಮಾರಂಭವು ನಗರದ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಭವ್ಯವಾಗಿ ನೆರವೇರಿತು.
ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಅಶೋಕ್ ವೀರನಾಯಕ್ ಅವರು ವೇದಿಕೆ ಮೇಲಿರುವ ಗಣ್ಯರಿಗೆ ಪುಸ್ತಕ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಸಾಧು 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 ದೇವೇಂದ್ರ ಸಿಂಗ್ನವರು, ರಾಜು ಕುರಾಳಿಯವರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಿ.ಜಿ. ಪಾಟೀಲ್ ಸರ್ ಅವರಿಗೆ, ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳಿಗೆ, ಜಿಲ್ಲಾ ಜಯಂತ್ಯೋತ್ಸವ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಎಲ್ಲಾ ಪದಾಧಿಕಾರಿಗಳಿಗೆ, ಸರ್ವ ಧರ್ಮೀಯರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನ್ಯಾಯ, ಪ್ರೀತಿ, ಸಮಾನತೆ ಇದು ಅತಿಥಿಗಳಿಗೆ ಹಾಗೂ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಆಳಂದ ಶಾಸಕ ಬಿಆರ್ ಪಾಟೀಲ್, ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್, ಎಂಎಲ್ಸಿ ಬಿಜಿ ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾಜ ಸುಧಾರಣಾ ಕಾರ್ಯಗಳನ್ನು ಸ್ಮರಿಸಿದರು. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ನಾಟಕ ಪ್ರದರ್ಶನವೂ ಆಯೋಜಿಸಲಾಗಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ವರ್ಷದ 135ನೇ ಜಯಂತ್ಯೋತ್ಸವವು ನಗರದ ಜನರಲ್ಲಿ ಅಪಾರ ಉತ್ಸಾಹ ಮೂಡಿಸಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಜರುಗಿತು. ಸಂವಿಧಾನ ಬಾಬಾ ಸಾಹೇಬರ ಭಕ್ತನಾಗಿ ಬಂದಿದ್ದೀನಿ. ನಾನು ಸಂವಿಧಾನದ ಭಕ್ತನಾಗಿ ಬಂದಿದ್ದೀನಿ. ಯಾಕಂದ್ರೆ ಸಂವಿಧಾನ ಇರಲಿಲ್ಲ ಅಂದ್ರೆ ನಾನು ಕೂಡ ನಾನು ಇಲ್ಲೇ ಕೆಗಿನಲ್ಲಿ MD ಮಾಡ್ತಾ ಇದ್ದೆ. ಇಲ್ಲಿ MLA ಆಗ್ಬೇಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡ ಕೊಡುಗೆ, ಸಂವಿಧಾನದ ದೊಡ್ಡ ಕೊಡುಗೆ. ಅದಕ್ಕೆ ಪಕ್ಷ ಯಾವುದೇ ಇರಲಿ, ಎಲ್ಲಕ್ಕಿಂತ ದೊಡ್ಡದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರು. ಅವ್ರ ಸಂವಿಧಾನದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಅದಕ್ಕೆ ಇದು ಒಂದು ಸುವರ್ಣ ದಿನ. ನಾವು ನಿನ್ನೆ ಮತ್ತೆ ಇವತ್ತು ಕಾಳಗಿಯಲ್ಲಿ ಜಯಂತಿ ಮಾಡಿ, ನಮ್ಮ ಚಿಂಚೋಳಿಯಲ್ಲಿ ಜಯಂತಿ ಮಾಡಿ ಇಲ್ಲಿ ಬಂದಿದ್ದೀವಿ. ಎಲ್ಲ ಕಡೆ ಒಂದೇ ವಾತಾವರಣ, ಹಬ್ಬದ ವಾತಾವರಣ. ಬರೀ ನಾವು ಅಂದ್ಕೊಂಡಿರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಒಂದು ಸಮಾಜಕ್ಕೆ ಸೀಮಿತ. ಬಾಬಾ ಸಾಹೇಬರು ಇವತ್ತು ಮಾಡಿ ಹೋದಂಥ ಇತಿಹಾಸ, ಅವರ ಕೆಲಸ, ಅವರ ಕಾರ್ಯ ಜಗತ್ತಿನ ಪುಟಗಳಲ್ಲಿ, ಇತಿಹಾಸ ಪುಟಗಳಲ್ಲಿ ದಾಖಲೆಯಾಗಿದ್ದಾವೆ. ಇವತ್ತೇನು ಬಾಬಾ ಸಾಹೇಬರ ಮೆರವಣಿಗೆ ನಡೀತಾ ಇದೆಯಲ್ಲ, ಇದು ಅವ್ರ ವ್ಯಕ್ತಿ ಮೆರವಣಿಗೆ, ವಿಚಾರ ಮೆರವಣಿಗೆ, ಸಂವಿಧಾನ ಮೆರವಣಿಗೆ ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ವಿಚಾರ ಬಹಳ ಮುಖ್ಯ. ಇವತ್ತು ಬಾಬಾ ಸಾಹೇಬರು ಬರೀ ದಲಿತರ ಬಗ್ಗೆ, ಮೀಸಲಾತಿ ಬಗ್ಗೆ ಅಷ್ಟೇ ಮಾತಾಡಿಲ್ಲ. ಬಾಬಾ ಸಾಹೇಬರು ಆಧ್ಯಾತ್ಮಿಕವಾದಿಗಳಾಗಿದ್ದರು. ಕಬೀರನನ್ನ ಗುರುವನ್ನಾಗಿ ಸ್ವೀಕರಿಸಿದ ಮೇಲೆ ಅಧ್ಯಾತ್ಮ ದಾರಿ ಕೂಡ ಅವರಿಗೆ ಒಪ್ಪಿಗೆ ಆಯಿತು. ಅಧ್ಯಾತ್ಮ ದಾರಿ ಬಂದು ಬಾಬಾ ಸಾಹೇಬರು ವ್ಯಾಲ್ಯೂ ಆಫ್ ರುಪಿ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದು ಇವತ್ತು ರಿಸರ್ವ್ ಬ್ಯಾಂಕ್ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ವ್ ಬ್ಯಾಂಕ್ ಆಗಲಿಕ್ಕೆ ಕಾರಣ. ಇವತ್ತಿನ ದಿನ ನಾನು ಬಹಳ ಸಂತೋಷ ಅನಿಸ್ತದೆ. ಇವತ್ತಿನ ದಿನ ಬಂದಿದ್ದು ಹೊರಗಡೆ ನೋಡಿ ನಮಗೆ ಹೊರಗಡೆ ಒಂದು ಹಾಕಬೇಕು 4 ತಾಸು ಆಯಿತು. ಎಲ್ಲ ಕಡೆ ಹಬ್ಬದ ವಾತಾವರಣ, ಎಲ್ಲರೂ ಬಂದಿದ್ದಾರೆ. ಅಂಬೇಡ್ಕರ್ ದರ್ಶನ ತೋರ್ತಾ ಇದ್ದಾರೆ ಬಾಬಾ ಸಾಹೇಬರು. ಅದು ಬಹಳ ವಿಜೃಂಭಣೆಯಾಗಿದೆ. ನನಗೆ ಬಹಳ ತುಂಬ ಸಂತೋಷ ಆಗಿದೆ ಅಂತ ಹೇಳಿ. ಒಬ್ಬ ಬ್ಯಾರಿಸ್ಟರ್ ಪದವಿ ಓದ್ದವರು ಆರಾಮವಾಗಿ ನೌಕರಿ ಮಾಡಿ AC ಮನೆಯಲ್ಲಿ AC ಕಾರ್ನಲ್ಲಿ ತಿರುಗಾಡ್ಬೋದಿತ್ತು, ಹೆಂಡರು ಮಕ್ಕಳು ಎಲ್ಲರೂ ಕೂಡಿ. ಆದ್ರೆ ಅದಕ್ಕೆ ಅವರು ಗಮನ ಕೊಡಾದ್ರೆ ಇವತ್ತು ನನ್ನ ಜನರಿಗೆ ಯಾವ ರೀತಿ ಒಂದು ಸಮಾನತೆ ತರಬೇಕು ಎಂಬುದೇ ಒಂದು ಚಿಂತೆಯಲ್ಲಿ ಅವರು ಇದ್ದರು. ಇವತ್ತು ಮಗ ಸತ್ರೂ ಕೂಡ ಅವರು ಹೆಚ್ಚು ಇದು ಮಾಡಲಿಲ್ಲ, ಮನೆಯವ್ರ ಕಡೆನೂ ಕೂಡ ಅವರು ಹೆಚ್ಚಿನ ಕಾಳಜಿ ವಹಿಸಲಿಲ್ಲ. ಇವತ್ತು ನಿಮ್ಮ ಎಲ್ಲರ ಸಲುವಾಗಿ ಅವರು ತ್ಯಾಗ ಮಾಡಿ ಈ ಒಂದು ಸಮಾನತೆ, ಒಂದು ಸಂವಿಧಾನ ಬರೆದ ಕೇಸಿಂದ ಇವತ್ತು ಕೊಟ್ಟಿದ್ದಾರೆ. ತ್ಯಾಗ ಮಾಡಿ ಕೇಸಿಂದ ಇವತ್ತು ನಮ್ಗೆ ಒಂದು ಸಮಾನತೆ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಎಲ್ಲರೂ ಅವರು ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಕೇಸಿಂದ ಕೇಳ್ಕೊಂಡು 2 ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ. ಹಾಗೂ ಇಡೀ
ನಾಡಿನಾದ್ಯಂತ ಒಂದು ಹಬ್ಬದ ವಾತಾವರಣ ಇದೆ. ಇಂಥ ಒಂದು ದೊಡ್ಡ ಹಬ್ಬ, ಇವತ್ತು ಹಬ್ಬದಲ್ಲಿ ಹಬ್ಬ, ಇದು ದೊಡ್ಡ ಹಬ್ಬ. ಇವತ್ತು ದೀಪಾವಳಿ ಹಬ್ಬ, ದಸರಾ ಹಬ್ಬ, ಬಕ್ರೀದ್, ಕ್ರಿಸ್ಮಸ್ ಎಲ್ಲ ಹಬ್ಬದಲ್ಲೇ ಹಬ್ಬ. ಇದು ದೊಡ್ಡ ಹಬ್ಬ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಬ್ಬ. ಎಲ್ಲ ಇಲ್ಲಿ ಶಾಸಕರು, ಮಾಜಿ ಶಾಸಕರು, ಮೇಯರು, ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಆಗ್ಲಿಕ್ಕೆ ಕಾರಣ ಯಾರಾದ್ರೆ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನ ನಾವು ಯಾವತ್ತೂ ಮರಿಬಾರದು. ಇವತ್ತು ಕಟ್ಟ ಕಡೆಯ ಗುಡಿಸಲಿರೋರಿಗೆ ಒಂದೇ ಓಟು, ರಾಷ್ಟ್ರಪತಿಗಳು ಒಂದೇ ಓಟು ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಯಾರಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದನ್ನ ನಾವು ಯಾವುದೇ ಕಾಲಕ್ಕೂ ಮರಿಬಾರದು. ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಸಂವಿಧಾನವನ್ನು ಕೊಟ್ಟು ಇಡೀ ಸರ್ವ ಸಮಾಜಕ್ಕೆ ನ್ಯಾಯನ ಒದಗಿಸಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶವನ್ನು ಒಂದಾಗಿಸುವ ಒಂದು ಶಕ್ತಿ ಏನಾದ್ರೂ ಇದ್ರೆ ನಮ್ಮ ಧರ್ಮಗಳಲ್ಲ. ಭಾರತ ದೇಶದಲ್ಲಿ ನಮ್ಮನ್ನೆಲ್ಲ ಒಂದಾಗಿಸುವ ಶಕ್ತಿ ನಮ್ಮ ಸಂವಿಧಾನ. ಆ ಸಂವಿಧಾನದ ಕರ್ತೃವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕುರುಬ ಸಮಾಜದ ಪ್ರಮುಖರು ಹಾಗೂ ಶ್ರೀ ಕನಕ ಯುವ ಸೇನೆ ಸಂಘ ಕಲಬುರ್ಗಿ ಇವರ ವತಿಯಿಂದ ಕೊಪ್ಪಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬಲವಾದ ಆಗ್ರಹ ಕೇಳಿಬಂದಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುರುಬ ಸಮಾಜದ ಪ್ರಮುಖರು ಹಾಗೂ ಶ್ರೀ ಕನಕ ಯುವ ಸೇನೆ ಸಂಘ ಪದಾಧಿಕಾರಿಗಳು ಕೊಪ್ಪಳ ಮತಕ್ಷೇತ್ರದ ಶಾಸಕರಾದ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರನ್ನು ರಾಜ್ಯ ಸಚಿವರನ್ನಾಗಿ ನೇಮಕ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿರುವ ಕುರುಬ ಸಮಾಜವನ್ನು ಪ್ರತಿನಿಧಿಸುವ ಏಕೈಕ ಕಾಂಗ್ರೆಸ್ ಶಾಸಕರಾಗಿ ಹಿಟ್ನಾಳ್ ಅವರು ಕಾರ್ಯನಿರ್ವಹಿಸುತ್ತಿರುವುದು ಗಮನಾರ್ಹವಾಗಿದೆ. ಅವರು 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದು ಅವರ ಜನಪ್ರಿಯತೆ ಮತ್ತು ಜನರ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ತಮ್ಮ ಮತಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಿಟ್ನಾಳ್ ಅವರು ನೀಡಿದ ಕೊಡುಗೆ ಮಹತ್ವದಾಗಿದೆ. ಅಲ್ಲದೆ ಅಹಿಂದ ವರ್ಗಗಳಾದ ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೂ ದಲಿತರ ಮತಗಳನ್ನು ಒಗ್ಗೂಡಿಸುವ ಸಾಮರ್ಥ್ಯ ಅವರಲ್ಲಿದ್ದು ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಬಲ್ಲರು ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿ, ಶ್ರೀ ರಾಹುಲ್ ಗಾಂಧಿ, ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ಈ ವಿಷಯವನ್ನು ತರಲಾಗಿದ್ದು, ತಕ್ಷಣವೇ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಲಾಗಿದೆ. ಈ ಆಗ್ರಹ ಪತ್ರಕ್ಕೆ ಕುರುಬ ಸಮಾಜದ ರಾಜ್ಯ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಬಂಕೂರ್, ಮಾಜಿ ಯುವ ಘಟಕ ಅಧ್ಯಕ್ಷ ಭಗವಂತರಾಯ್ ಪಾಟೀಲ್, ಅಧ್ಯಕ್ಷ ಪ್ರಕಾಶ್ ಕುರ್ನಳ್ಳಿ, ಮಹಿಳಾ ಘಟಕ ಅಧ್ಯಕ್ಷೆ ನಿರ್ಮಲಾ ಬರಗಾಲಿ, ಅಫ್ಜಲ್ಪುರ್ ವಕೀಲ ಸಂಘದ ಮಾಜಿ ಅಧ್ಯಕ್ಷ ಕೆಜಿ ಪೂಜಾರಿ, ಜಿಲ್ಲಾ ಯುವ ಘಟಕ ಕಾರ್ಯಾಧ್ಯಕ್ಷ ಸಿದ್ದು ಪೂಜಾರಿ ಸೇರಿದಂತೆ ಹಲವಾರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿರುವ ಎಲ್ಲ ಶಾಸಕರು ಮಂತ್ರಿ ಆಗಬೇಕನ್ನೋ ಆಸೆಯಿಂದ ಎಲ್ಲರೂ ತಮ್ಮ ನಾಯಕರಿಂದ ರಿಕ್ಮೆಂಡ್ ಮಾಡಿಕೊಂಡು ಎಲ್ಲರೂ ದಿಲ್ಲಿ ಹತ್ತಾ ಇದ್ದಾರೆ. ಈ ಗುಲ್ಬರ್ಗ ಭಾಗದ ವಿಭಾಗದ ನಮ್ಮದೇನು ಕೋರಿಕೆ ಏನಂದರೆ, ಈ ಭಾಗದಲ್ಲಿ ಕುರುಬ ಸಮಾಜದ ಯಾವುದೇ ಶಾಸಕರು ಇರೋದಿಲ್ಲ. ಬೀದರಿಂದ ಕೊಪ್ಪಳವರೆಗೂ ಬರೀ ಒಬ್ಬರೇ ಶಾಸಕರಿದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಸರ್ ಅವರು. ನಾವು ಸಾಕಷ್ಟು ಸಲ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಮುಖಂಡರೆಲ್ಲ ಕೇಳ್ಕೊಂಡಾಗ ಏನೇನು ಅವಕಾಶಗಳಿದ್ದಾಗ ಕೇಳಿದಾಗ ಯಾವ ಅವಕಾಶಗಳು ಕೂಡ ನಮಗೂ ಸಿಕ್ಕಿಲ್ಲ. ಮುಂದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಪ್ರಚಾರ ಮಾಡುವಾಗ ಕೂಡ ಒಂದು ಬೋರ್ಡ್ ಅಧ್ಯಕ್ಷ ರಾಜ್ಯದ್ದು ಹಾಗೂ MLC ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಇಲ್ಲಿವರೆಗೂ ಕೂಡ ಅದು ನೆರವೇರಿರುವುದಿಲ್ಲ. ಮತ್ತು ಈ ಭಾಗದಲ್ಲಿ MLC ಮಾಡಬೇಕನ್ನೋ ಕೂಗು ಸುಮಾರು ವರ್ಷಗಳಿಂದ ಬರ್ತಾ ಇದೆ. ಅಮತ ಕಂದಕೂರು ಆಗೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಈ ಭಾಗದ ಈ ಸಮಾಜಕ್ಕೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿರೋದಿಲ್ಲ. ಮೊನ್ನೆ ಬೋರ್ಡ್ ಅಧ್ಯಕ್ಷ ಆಗುವಾಗ ದೇವೇಂದ್ರಪ್ಪ ಮರ್ತರನ್ನೊಬ್ಬರನ್ನ ಕುರಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ತದನಂತರ ಎಲೆಕ್ಷನ್ನಲ್ಲಿ ಕೂಡ ಇನ್ನೂ ಒಂದು ಬೋರ್ಡು ಇನ್ನೊಂದು MLC ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು.
ಅದು ಇನ್ನೂವರೆಗೂ ಈಡೇರಿಲ್ಲ. ಇವತ್ತು ದಿವಸ ನಾವು ಕೂಡ್ಲಕ್ಕೆ ಕಾರಣ ಮುಖ್ಯ ಅದೇ. ಈ ಭಾಗದ 40 ವರ್ಷಗಳಿಂದ ಕುರುಬರದ ಯಾವುದೇ ಆಸೆಗಳು ಈಡೇರಿಲ್ಲ. ಆದರೂ ಕೂಡ ಯಾರೂ ಕೂಡ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇರಲಾರ್ದೇ ಎಲ್ಲರೂ ಸರಿದೂಗಿಸ್ಕೊಂಡೇ ಹೋಗಿ ಅಧಿಕಾರ ಸಿಗಲಿ ಸಿಗದೇ ಇರದಿರಲಿ, ಅಧಿಕಾರ ಸಿಕ್ಕಾಗ ಅನುಭವಿಸಿದ್ದಾರೆ, ಯಾರಿಗಾರು ಸಿಗಲಿ, ಸಿಗದೇ ಇದ್ದಾಗ ಸಿಕ್ಕಿಲ್ಲ ಅಂತ ಒಂದು ಕೊರತೆ ಕೂಡ ನೀಗಿಸ್ಬೇಕಂತ ತಮ್ಮೆಲ್ಲರನ್ನೂ ಧ್ವನಿಯಾಗಿ ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಕೂಡ್ಲಕ್ಕೆ ರೀಸನ್ ಅದೇ, ರಾಘವೇಂದ್ರ ಹಿಟ್ನಾಳ್ ಸರ್ನ ಈ ಭಾಗದ ಒಬ್ಬ ಮಂತ್ರಿಯನ್ನು ಮಾಡಿ ಈ ಭಾಗಕ್ಕೆ ಆಗಿರೋ ಅನ್ಯಾಯನ ಒಬ್ಬ ಕುರುಬ ಸಮಾಜದ ಮುಖಂಡರನ್ನ ಮಂತ್ರಿನಾಗಿ ಮಾಡಬೇಕು ಅನ್ನೋದೇ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ. ಈ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಈ ಭಾಗಕ್ಕೆ ಒಬ್ಬರೇ ಒಬ್ಬರು ಶಾಸಕರಿದ್ದಾರ. ಅದ್ರ ಸಲುವಾಗಿ ಹೈದರಾಬಾದ್ ಕರ್ನಾಟಕದ ಕುರುಬರಿಗೆ ಅನ್ಯಾಯ MLC ಮಾಡ್ತಾನಂದ್ರೆ MLC ಮಾಡಿಲ್ಲ, ಬೋರ್ಡ್ ಚೇರ್ಮನ್ ಮಾಡ್ತಾನಂದ್ರೆ ಬೋರ್ಡ್ ಚೇರ್ಮನ್ ಮಾಡಿಲ್ಲ. ನಾನು ಇವರು ಇದರಾಗೇನ ಗುರಿಗಳ ಹತ್ರ ಕಾಣ್ಬಿಟ್ಟಿವಿ. ಎಲ್ಲ ಜನರು ಓಟ್ ಹಾಕಿವಿ. 90% ಓಟು ಕಾಂಗ್ರೆಸ್ಗೆ ಹಾಕಲ್ಲ, ಕುರುಬರು ಓಟ್ ಹಾಕಿದ್ದೀವಿ. ಆದ್ರೂ ಈ ಭಾಗಕ್ಕೆ ಒಬ್ಬರು MLA ಇಲ್ಲ. ರಾಘವೇಂದ್ರ ಹಿಟ್ನಾಳ್ ಅವರು MLA ಆದಾರ. ಅದಕ್ಕೆ ನಮಗೆ ಈ ಭಾಗಕ್ಕೆ ಅನ್ಯಾಯ ಆಗಿದ್ದು ಏನನ್ನ ಕುರುಬರು ಹೋಗಿ ಹೇಳ್ಕೋಬೇಕಂತಂದ್ರೆ ಈಗ ಜಾತಿ ವ್ಯವಸ್ಥೆ ಅಂತ ಅದೇ ಅಲ್ಲ. ಅದ್ರ ಸಲುವಾಗಿ ನಮ್ಮ ಜಾತಿದವನಿಗೆ ಒಬ್ಬನಿಗೆ MLA ಮಂತ್ರಿ ಮಾಡಿದ್ರು ಈ ಭಾಗಕ್ಕೆ ಅಂತಂದ್ರೆ ನಮ್ಮ ಸಣ್ಣ ಸಣ್ಣ ಏನು ಸಮಸ್ಯೆಗಳು ಹೋಗಿ ಹೇಳ್ಕೊಳಕ್ಕಾಗ್ತದೆ ಅಂತೇಳಿ ನಮ್ಮೆಲ್ಲ ಕುರುಬರ ಒಂದು ಅಭಿಪ್ರಾಯ ಅಲ್ಲ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್, ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ.
ಸಾಮಾಜಿಕ ಸಮಾನತೆ ಮತ್ತು ಶೋಷಿತ ವರ್ಗಗಳ ಹಕ್ಕಿಗಾಗಿ ಹೋರಾಟ ನಡೆಸಿದ ಮಹಾನ್ ಚಿಂತಕ ಬಸವಣ್ಣ ಅವರ 893ನೇ ಜಯಂತಿಯನ್ನು ಏಪ್ರಿಲ್ 20ರಂದು ಕಲಬುರಗಿಯಲ್ಲಿ ಭವ್ಯವಾಗಿ ಆಚರಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳಲಿದೆ ಎಂದು ರಾಜ್ಯ ಸಮಿತಿ ತಿಳಿಸಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಸಮಾನತೆ ಮತ್ತು ಶೋಷಿತ ವರ್ಗಗಳ ಉದ್ಧಾರಕ್ಕಾಗಿ ಮಹತ್ತರ ಹೋರಾಟ ನಡೆಸಿದ ಮಹಾನ್ ಚಿಂತಕ ಬಸವಣ್ಣ ಅವರ 893ನೇ ಜಯಂತಿಯನ್ನು ಏಪ್ರಿಲ್ 20, 2026ರಂದು ಕಲಬುರಗಿಯಲ್ಲಿ ಭವ್ಯವಾಗಿ ಆಚರಿಸಲು ಸಿದ್ಧತೆಗಳು ಜೋರಾಗಿವೆ. ಈ ಕಾರ್ಯಕ್ರಮವನ್ನು ಆಳಂದ ಮತಕ್ಷೇತ್ರದ ಶಾಸಕರಾದ ಶ್ರೀ BR ಪಾಟೀಲರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ನಡೆಸಲಾಗುತ್ತಿದ್ದು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳಲಿದೆ ಎಂದು ರಾಜ್ಯ ಸಮಿತಿ ತಿಳಿಸಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ನಡೆಸಿದ ಸಾಮಾಜಿಕ ಕ್ರಾಂತಿ ಶೋಷಿತ ವರ್ಗಗಳ ಮುಕ್ತಿಗೆ ದಾರಿಯಾಗಿತ್ತು. ಜಾತಿ ವರ್ಗಗಳ ಅಸಮಾನತೆಯನ್ನು ತೊಡೆದು ಹಾಕಿ ಸಮಾನತೆಯ ಸಮಾಜ ನಿರ್ಮಾಣವೇ ಅವರ ಪ್ರಧಾನ ಗುರಿಯಾಗಿತ್ತು. ಅವರ ಚಿಂತನೆಗಳು ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಅಪೂರ್ವ ಬದಲಾವಣೆಗೆ ಕಾರಣವಾದವು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವು ಸಮಾಜದ ಎಲ್ಲ ವರ್ಗಗಳಿಗೂ ಸಮಾನ ಅವಕಾಶ ನೀಡಿದ ಪ್ರಥಮ ಪ್ರಜಾಪ್ರಭುತ್ವ ವೇದಿಕೆಯಾಗಿ ಪರಿಗಣಿಸಲಾಗುತ್ತದೆ. ದಲಿತರು, ಶೂದ್ರರು ಮತ್ತು ಮಹಿಳೆಯರಿಗೆ ಅಲ್ಲಿ ಸಮಾನ ಸ್ಥಾನಮಾನ ನೀಡಲಾಗಿದ್ದು, ಅವರಲ್ಲಿ ಚಿಂತನಾ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳಗಿಸಲಾಯಿತು. ಕರ್ನಾಟಕದಲ್ಲಿ 1980ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿಯ ಬಸವಣ್ಣನವರ ಜಯಂತಿಯನ್ನು ವೈಚಾರಿಕ ನೆಲೆಗಟ್ಟಿನಲ್ಲಿ ಆಚರಿಸಿ ಅವರ ಸಮಾನತೆಯ ಸಂದೇಶವನ್ನು ಜನರಲ್ಲಿ ಹರಡಿತು. ಈ ಪರಂಪರೆಯನ್ನು ಮುಂದುವರೆಸಿಕೊಂಡು ಈ ವರ್ಷವೂ ಬಸವಣ್ಣನವರ ತತ್ವಗಳನ್ನು ಜನಮನಗಳಿಗೆ ತಲುಪಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಬಸವ ಅನುಯಾಯಿಗಳು ಹಾಗೂ ಸಮಾಜದ ಎಲ್ಲ ವರ್ಗದ ಜನರು ಬಸವಣ್ಣನವರ ಆದರ್ಶಗಳನ್ನು ಅನುಸರಿಸಿ ಸಮಾನತೆ ಮತ್ತು ಸಹಬಾಳ್ವೆಯ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಸಂಘಟನೆಯ ಮುಖಂಡರು ಕರೆ ನೀಡಿದ್ದಾರೆ. ಈ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಬಸವಣ್ಣನವರ ಜಯಂತಿ ಇದೇ ಏಪ್ರಿಲ್ 20ರಂದು ನಾಡಿನಾದ್ಯಂತ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅತಿ ವಿಜೃಂಭಣೆ ಮತ್ತು ವಿಶಿಷ್ಟಪೂರ್ಣವಾಗಿ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಕೂಡ ಆಳಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ BR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನ ಜಯಂತಿ ಅತಿ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಲಿದೆ. ಆ ಒಂದು ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದರ ಬಹಿರಂಗ ಸಭೆಯಲ್ಲಿ ಮತ್ತು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಇವತ್ತು ಭಾಗವಹಿಸ್ತೇವೆ. ಮತ್ತು ದಲಿತ ಸಮುದಾಯ ಮತ್ತು ಬೇರೆ ಬೇರೆ ಸಮುದಾಯ ಕೂಡ ಇವತ್ತು ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥ ಆ ಮಹಾನ್ ಪುರುಷರ ಬಸವಣ್ಣನ ಜಯಂತಿಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತಾ, ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಮಾಡಿರ್ತಕ್ಕಂಥ ಸಾಮಾಜಿಕ ಏನು ಹೋರಾಟದ ಗುರಿ ಇತ್ತು, ಅದು ಶೋಷಿತ ವರ್ಗದ ಉದ್ಧಾರಕ್ಕಾಗಿರ್ತಕ್ಕಂಥದ್ದು ಮತ್ತು ಜಾತಿಯ ಸಂಕೋಲೆಗಳನ್ನು ಕಡಿದು ಹಾಕಿ ಎಲ್ಲರೂ ಸರಿಸಮಾನವಾಗಿ ಕೂಡಿ ಬಾಳ್ಬೇಕಂತಕ್ಕಂಥ ಒಂದು ಘೋಷಣೆ ಶರಣರಾಗಿತ್ತು. ಆದರೆ ಇವತ್ತಿನ ಕೆಲವು ಬಸವಣ್ಣನ ಹೆಸರಿನ ಮೇಲೆ ಇರ್ತಕ್ಕಂಥ ಮಠಗಳು ಅಲ್ಲಿ ವರ್ಣ ವ್ಯವಸ್ಥೆಯ ನೆರಳಿನಲ್ಲಿ ಇವತ್ತು ಜಾತಿ ವರ್ಗಗಳನ್ನು ಇವತ್ತು ಘೋಷಣೆ ಮಾಡ್ತಕ್ಕಂಥ ಮಠಗಳು ಕೂಡ ಇವೆ. ವಿಶೇಷವಾಗಿ ಬಸವಣ್ಣನವರು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಮತ್ತು ಸಾಹಿತ್ಯಿಕ ಮಾಡಿರ್ತಕ್ಕ ಕ್ರಾಂತಿ ಇಡೀ ಮಾನವ ಕುಲದಲ್ಲಿ ಒಂದು ವಿಶಿಷ್ಟವಾದ ಇತಿಹಾಸವಾಗಿರ್ತಕ್ಕಂಥದ್ದು. ಬಸವಣ್ಣನವರು ಆಧ್ಯಾತ್ಮಿಕ ಮತ್ತು ಮೌಲ್ಯಯುತ ಸಮಾಜ, ಒಂದು ಸಮಾನ ಸಮಾಜ ನಿರ್ಮಾಣ ಮಾಡಲು ಅವರ ಆಶೆ ಇತ್ತು. ಅಲ್ಲಿ ವಿಶೇಷವಾಗಿ ಅಸ್ಪೃಶ್ಯರನ್ನು ಮೇಲೆತ್ತುವ ಒಂದು ವಿಶಿಷ್ಟವಾದ ಒಂದು ಪ್ರಯೋಗ ಬಸವಣ್ಣವರು ಮಾಡಿರ್ತಕ್ಕಂಥದ್ದು.
ಆ ಪ್ರಯೋಗಾಲಯ ಅಂತಕ್ಕಂಥದ್ದೇ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಶರಣರನ್ನು ಒಗ್ಗೂಡಿಸಿ ಇವತ್ತು ವಚನಗಳನ್ನು ಬರೆಸಿ ಇವತ್ತು ವೈದಿಕಶಾಹಿ ನಿಲುಗಳನ್ನು ಅದಕ್ಕೆ ಸವಾಲು ಹಾಕಿ ವಚನಗಳು ಬರೆದಿರ್ತಕ್ಕಂಥದ್ದು. ಅವು ಏನಪ್ಪ ಅಂದರೆ ಜಾತಿಯ ಸಂಕೋಲೆಗಳನ್ನು ಕಡಿದು ಹಾಕಿರ್ತಕ್ಕಂಥದ್ದು. ಇವತ್ತು ವರ್ಣ ವ್ಯವಸ್ಥೆಯ ನೆರಳಿನಿಂದ ಅವರು ಅದರ ನಿಜವಾದ ಬಸವಣ್ಣನ ಅನುಯಾಯಿಗಳು ಹಂಗೆ ಮಾಡಬಾರ್ದು. ನೀವು ಹೇಳ್ತಕ್ಕಂಥದ್ದು ಕರೆಕ್ಟ್ ಇದ್ದು ಎಲ್ಲರಿಗೆ ತೊಗೊಂಡು ಜಯಂತಿ ಮಾಡಬೇಕು. ಒಂದು ಸಲ ಏನಪ್ಪ ಅಂದ್ರೆ ಅದರ ಅಧ್ಯಕ್ಷ ನಮ್ಮ ಮಾರುತಿ ಗೋಖಲೆ ಅವ್ರಿಗೆ ಮಾಡಿದರು ಒಂದು ಸಲ. ಬಸವ ಜಯಂತಿದ ಅಧ್ಯಕ್ಷನೇ ಅವ್ರಿಗೆ ಮಾಡಿದರು ಒಂದು ಸಲ. ಇಲ್ಲ ಇದ್ರಾಗ ನಮ್ಮ ಬಿ ಆರ್ ಪಾಟೀಲ್ ಅವ್ರು ಹೇಳಿದ್ರು, ನೀವು ಎಲ್ಲರೂ ಅದ್ರಾಗ ಸಕ್ರಿಯವಾಗಿ ಭಾಗವಹಿಸಬೇಕು, ನೀವು ಅದ್ರಾಗ ಇರಬೇಕು ನಮ್ಮ ಜೊತೆ ಅಂತಕ್ಕಂಥ ಮಾತುಗಳು ಹೇಳಿದ್ದಾರೆ ಫೋನ್ ಮಾಡಿದಾಗ. ಆಮೇಲೆ ಅವ್ರು ಹೇಳಿ ಬಿಡಲಿ, ಅದು ನಮ್ಮ ಜವಾಬ್ದಾರಿ ಇದೆ. ಬಸವಣ್ಣಗೆ ಹೆಗಲ ಮೇಲೆ ಕೂಡಿಸ್ತಕ್ಕಂಥದ್ದು ದಲಿತರೇ. ನಾವು ನಿಜವಾಗ ದಲಿತರೇ ಏನಪ್ಪ ಅಂದರೆ ಬಸವಣ್ಣನ ವಾರಸದಾರು. ಅದಕ್ಕೆ ಅವರು ಜಯಂತಿ ಏನಪ್ಪ ಅಂದರೆ ನಾವು ಭಾಳ ಹೃದಯಪೂರ್ವಕವಾಗಿ ಇವತ್ತು ನಾವು ಮಾಡಬೇಕಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.